ಎಲ್ಲ ನಮ್ಮ ಕನ್ನಡ ದೈವಕ್ಕೆ ನಮಸ್ಕಾರ. ವೆಲ್ಕಮ್ ಟು ಮೈ ಆಲ್ರೌಂಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಸಂಚಿಕೆಯಲ್ಲಿ ಸಿನಿಮಾ ಹಾಗೂ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಅಪ್ಡೇಟ್ ಏನಂತ ಅಂದರೆ, ಅದು ಕನ್ನಡ ಬಿಗ್ ಬಾಸ್ 11ರ ಇತಿಹಾಸದಲ್ಲೇ ಅತಿ ಹೆಚ್ಚು ವೋಟ್ಗಳನ್ನು ಪಡೆದು ವಿನ್ನರ್ ಆಗಿರ್ತಕ್ಕಂಥ ಹನುಮಂತುರವರ ಬಗ್ಗೆ. ಅವರು ಇಷ್ಟು ವೋಟ್ಗಳನ್ನು ಪಡೆಯಲು ಕಾರಣಗಳೇನು ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದಾಗಿ ನೋಡ್ತಾ ಹೋದರೆ ಅವರ ಮುಗ್ಧತೆ ಮತ್ತು ಸರಳತೆ. ಅವರಿರ್ತಕ್ಕಂಥ ಸರಳತೆಯೇ ಅವರಿಗೆ ವರದಾನವಾಗಿ ಅವರ ವೋಟ್ ಅಷ್ಟೊಂದು ಬರಲು ಕಾರಣವಾಯಿತು. ಆನಂತರ ಅವರ ನೇರ ನುಡಿ. ಅವರು ಯಾವುದೇ ಥರ ಹಿಂಜರಿಯುತ್ತಿದ್ದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಏನೇ ಆಗಲಿ ಡೈರೆಕ್ಟಾಗಿ ಹೇಳಿಬಿಡ್ತಿದ್ರು. ಆನಂತರ ಮೂರನೇದಾಗಿ ಉತ್ತರ ಕರ್ನಾಟಕದವರಾಗಿದ್ದರಿಂದ ಅವರಿಗೆ ಅತಿ ಹೆಚ್ಚು ಸಪೋರ್ಟ್ ಸಿಕ್ಕಿತು. ಆನಂತರ ಬಡತನದವರಾಗಿದ್ದರಿಂದ, ಬಡತನ ಮನೆಯಿಂದ ಬಂದಿದ್ದರಿಂದ ಅವರಿಗೆ ಭಾಳ ಪ್ಲಸ್ ಪಾಯಿಂಟ್ ಆಯಿತು. ನಮ್ಮ ಉತ್ತರ ಕರ್ನಾಟಕದ ಸೈಡು ನಮ್ಮ ಡಾಲಿಯವರು ಹೇಳಿದ ಹಾಗೆ ಬಡವರ ಮಕ್ಕಳು ಬೆಳೆಯಬೇಕೆಂದು ಆ ಡೈಲಾಗನ್ನೇ ಅನುಸರಿಸಿದರು. ಇಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಡ್ತಾ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪ್ರಚಾರ ಮಾಡ್ತಾ ಬಡವರ ಮಕ್ಕಳು ಬೆಳಿಬೇಕು ಅಂತಂದು ಅದು ಒಂದು ಕೂಡ ಅವರಿಗೆ ವರದಾನವಾಯಿತು. ಇನ್ನೊಂದು, ಅವರು ಹಾಡಿರ್ತಕ್ಕಂಥ ಒಂದು ಹಾಡು ಫುಲ್ ಫೇಮಸ್ ಆಗಿಬಿಟ್ಟಿದೆ ನಮ್ಮ ಉತ್ತರ ಕರ್ನಾಟಕ ಸೈಡು. ಅದುವೇ ಈ ಹಾಡು. ಹುಡುಗಿ ಎಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ. ಹುಡುಗಿ ಎಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ. ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಟ್ಟಿರಕ್ಕಾಗವಲ್ದ ಗೆಳತಿ. ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ. ಈ ಜೀವನ ಹೆಂಗ ಕಲಿರತೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ. ನನ್ನ ಮರೆತು ನೀ ಹಂಗ ಇರತಿ. ಈ ಜೀವನ ಹೆಂಗ ಕಲಿತಿ. ಇದೇ ಸಾಂಗ್ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸೈಡು ಫುಲ್ ಫೇಮಸ್ ಆಗಿರೋದು. ಎಲ್ಲೋದರೂ ಇದರದೇ ಗುಂಗು. ಈ ಹಾಡಿನಿಂದ ಮತ್ತಷ್ಟು ಜನಮನ್ನಣೆಯನ್ನು ಕಂಡು ಅವರು 5,23,89,318 ವೋಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಬಿಗ್ ಬಾಸ್ 11ರ ಇತಿಹಾಸದಲ್ಲೇ ರೆಕಾರ್ಡ್ ಸೃಷ್ಟಿ ಮಾಡಿ ವಿಜೇತರಾದರು. ಇದೇ ಥರ ಅಪ್ಡೇಟ್ಗಳಿಗಾಗಿ ವಿಡಿಯೋ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲ ನಮ್ಮ ಕನ್ನಡ ದೈವಕ್ಕೆ ನಮಸ್ಕಾರ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.